ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ದುರ್ಗಾ ಮಂತ್ರಗಳು. ಅದರಲ್ಲಿ ಅಲೋಮ ವಿಲೋಮ ಅಂತೆಲ್ಲ ಬರುತ್ತೆ. ಅಲೋಮ ವಿಲೋಮ ಅಥವಾ ಪ್ರತಿಲೋಮ, ವನದುರ್ಗ ಅಂತ ಎಲ್ಲ ಬರುತ್ತೆ ಸಾಕಷ್ಟು. ಇವೆಲ್ಲ ದೊಡ್ಡ ದೊಡ್ಡ ಮಾಂತ್ರಿಕರು ಇದನ್ನು ಸಿದ್ಧಿ ಮಾಡ್ಕೊಳ್ಳೋ ಅಂಥದ್ದು. ಇದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗೋರು ಇದನ್ನು ನೋಡ್ಕೊಳ್ಳಿ. ಇದೆಲ್ಲ ದೊಡ್ಡ ದೊಡ್ಡ ಒಂದು ಮಾರಣಕ್ಕೆ ಅಥವಾ ಅವ್ರನ್ನ ಏನೋ ಒಂದು ತೊಂದರೆ ಕೊಡಲಿಕ್ಕೆ ಇಂಥದಕ್ಕೆ ಇದನ್ನೆಲ್ಲ ಬಳಸ್ತಾರೆ. ಅಂದರೆ ಇದನ್ನು ಏನೋ ನೀವು ಮಾಡಲಿಕ್ಕೆ ಹೋಗಿ ಇಂಥ ಒಂದು ವಿದ್ಯೆ ಇದೆ ಅಂತ ತಿಳ್ಕೊಂಡು ಈ ಮಂತ್ರ ನೀವು ಬರೆದು ಇಟ್ಕೊಳ್ಳಿ. ಮುಂದಕ್ಕೆ ನಿಮ್ಮ ಕೆಲಸಗಳಿಗೆ ಆಗುತ್ತೆ, ಅಥವಾ ಇಂಥ ಒಂದು ವಿದ್ಯೆ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇದನ್ನು ಹೇಳ್ತಿರೋದು. ಇದನ್ನು ಸಾಮಾನ್ಯವಾಗಿ ಅಲೋಮ ಅನ್ನೋದು ಕೊಡ್ತಾರೆ, ಪ್ರತಿಲೋಮ ಅನ್ನೋದು ಕೊಡ್ತಾರೆ. ವಿಲೋಮ ಅನ್ನೋದು ಯಾರೂ ಕೊಡಲ್ಲ. ವಿಲೋಮ ಅಂದರೆ ಉಲ್ಟಾ ಹೇಳೋ ಗಾಯತ್ರಿ ಮಂತ್ರ ಅದು. ಅದನ್ನು ಸಾಮಾನ್ಯವಾಗಿ ಯಾರೂ ಹೇಳಲ್ಲ, ಅದನ್ನು ಯಾರೂ ಕೊಡೋದು ಇಲ್ಲ, ಎಲ್ಲೂ ಸಿಕ್ಕೋದು ಇಲ್ಲ. ಅದು ಭಾಳ ಒಂದು ಗುಪ್ತವಾಗಿ ಇಟ್ಟಿರ್ತಾರೆ. ಯಾಕೆಂದರೆ ಅದು ಸಾಮಾನ್ಯ ಎಲ್ಲರ ಕೈಗೂ ಸಿಗೋ ಅಂಥದ್ದಲ್ಲ. ಅದು ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಆ ಮಂತ್ರ ಅದು. ಅದೆಷ್ಟೋ ಜನ ಆ ಮಂತ್ರ ಸಿಕ್ಕಿಲ್ಲ ಅಂತ ಕೂಡ ಒದ್ದಾಡ್ತಿರ್ತಾರೆ. ಇದರಲ್ಲಿ ನಾನು ಆ ಗಾಯತ್ರಿ ವಿಲೋಮ ಅದು ಕೊಡ್ತಾ ಇಲ್ಲ. ನಾನು ಕೊಡ್ತಿರೋದು ದುರ್ಗಾ ಮಂತ್ರ ಅಥವಾ ವನದುರ್ಗಾ ಮಂತ್ರಗಳು ಅಂತ. ಇದು ಅನುಲೋಮ ವನದುರ್ಗಾ ಮಂತ್ರ ಅನ್ನೋದು ಬರುತ್ತೆ ನಿಮಗೆ. ಇದನ್ನು ಸಾಕಷ್ಟು ತೀರಾ ಕಷ್ಟದಲ್ಲಿದ್ದೀವಿ, ನಾವು ಬದುಕೋಕ್ಕಾಗ್ತಾ ಇಲ್ಲ, ನಾವು ಇನ್ನಿರಲ್ಲ, ಏನೋ ಒಂದು ಮಾಡ್ಕೊಂಡು ಹೊರ್ಟೋಗ್ತೀವಿ, ನಮ್ಮ ಜೀವನ ಇಲ್ಲಿ ಇನ್ನಾಗಲ್ಲ, ಮರ್ಯಾದೆ ಹೋಗ್ತಾ ಇದೆ, ಮಾನ ಹೋಯ್ತು, ಆ ಒಂದು ಸ್ಥಿತಿಗೆ ಏನು ಬಂದಿರ್ತೀರ, ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ಅದು ಯಾವ ರೀತಿ ನಿಮ್ಗೆ ಆ ಥರ ಇಲ್ಲ, ಒಂದು ಕಾಯಿಲೆ ಕಸಾಲೆಯಿಂದ ಎಲ್ಲೂ ತೋರಿಸಿದ್ರು ವಾಸಿ ಆಗ್ತಾ ಇಲ್ಲ, ಇನ್ನು ಏನಕ್ಕೆ ಬದುಕಿರೋದು ಅಂತ ಅನ್ನೋ ಒಂದು ಸ್ಟೇಜಲ್ಲಿ ಇದ್ದವ್ರಿಗಾದರೂ ಆಗುತ್ತೆ. ಇಲ್ಲ ಸಾಲ ಎಲ್ಲ ಮಾಡಿಕೊಂಡು ಈ ಸಾಲ ನಮ್ಮ ಕೈಲಿ ತೀರ್ಸೋಕ್ಕಾಗಲ್ಲ, ಅವ್ರು ಬಂದು ಅವಮಾನ ಮಾಡ್ತಾರೆ ಮನೆ ಬಾಗಿಲಲ್ಲಿ, ಅಕ್ಕಪಕ್ಕದವರೆಲ್ಲ ನೋಡಿ ನಮ್ಗೆ ಅವಮಾನ ಆಗುತ್ತೆ, ಇನ್ಯಾಕೆ ಜೀವನ ಇಟ್ಕೊಂಡಿರಬೇಕು ಅನ್ನೋರು ಕೂಡ ಈ ಒಂದು ಇದನ್ನು ಕೂಡ ಮಾಡ್ಕೋಬೋದು. ಇದೊಂದು ಅಪರೂಪವಾದಂಥ ವಜ್ರ ವೈರೋಚಿನಿ ದುರ್ಗಾ ಮಂತ್ರ ಅಂತ ಕೂಡ ಹೇಳ್ತಾರೆ. ಮತ್ತು ಇದನ್ನು ವನದುರ್ಗಾ ಮಂತ್ರಗಳು ಅಂತ ಹೇಳ್ತಾರೆ. ಮತ್ತು ಇದಕ್ಕಿನ್ನ ದುರ್ಗಾ ಆಗ್ನೇಯ ಅಸ್ತ್ರ ಅಂತ ಕೂಡ ಹೇಳ್ತಾರೆ. ಆಗ್ನೇಯ ಅಸ್ತ್ರ ಅಂದರೆ ಅಗ್ನಿ ಅಂತ ಅಸ್ತ್ರ ಇದು ಅಂತ ಅಂದ್ಬಿಟ್ಟು, ಅಂದರೆ ಬೆಂಕಿ ಥರ ಒಂದು ಇದು. ಇಂಥ ತೀರ ಕಷ್ಟದಲ್ಲಿದ್ದಾರೆ ಅಥವಾ ಯಾರೋ ಮಾಡಿಸಿ ನಿಮಗೆ ತೊಂದರೆಗಳು, ಮಾಟ ಮಂತ್ರ ಶೂನ್ಯಗಳನ್ನ ಮಾಡಿಸಿ ತೀರ ತುಳಿದಾಕಿದ್ದಾರೆ, ನಮಗೆ ಪರಿಹಾರನೇ ಸಿಕ್ಕಿಲ್ಲ, ಪರಿಹಾರ ಮಾಡ್ಕೊಳ್ಳೋಕ್ಕೂ ನಮಗೆ ದಾರಿ ಇಲ್ಲ ಅಂತಂದ ಆ ಸಮಯದಲ್ಲಿ ಕೊನೆ ಹಂತದಲ್ಲಿ ಇದ್ದೀವಿ ಅಂತ ಯಾರು ಹೇಳ್ತಾರೋ, ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ, ಇನ್ನೂ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಯಾಕೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ, ಕೆಲವರು ಜೀವನನ ಅಂತ್ಯ ಮಾಡ್ಕೊಳ್ತಾರೆ. ಅದು ತಪ್ಪು, ಆ ಥರ ಮಾಡ್ಕೋಬಾರ್ದು. ನಮ್ಮ ಜೀವ ಏನು, ನಮಗೆ ಆ ಅಧಿಕಾರ ಇಲ್ಲ. ನಮಗೆ ಜೀವ ಕೊಟ್ಟಿದ್ದಾನಷ್ಟೇ, ಅವನಿಗೆ ನಮ್ಗೆ ಅಧಿಕಾರ ಇರೋದು. ನಮಗೆ ನಾವು ಜೀವನನ ಅಂತ್ಯ ಮಾಡಿಕೊಂಡು ನಮ್ಗೆ ಯಾವುದೇ ರೀತಿ ಒಂದು ರೈಟ್ಸ್ ಇಲ್ಲ ನಮಗೆ. ಹಂಗಾಗಿ ನಾವು ಆ ಥರ ಮಾಡ್ಕೊಂಡಾಗ ಏನು ಹೇಳ್ತೀವಿ ಹೇಳಿ, ಈ ಕಡೆ ಮೇಲೇನೂ ಇಲ್ಲದೆ ಭೂಮಿಗೂ ಇಲ್ಲದೆ ತ್ರಿಶಂಕು ಸ್ಥಿತಿಲಿ ಒದ್ದಾಡ್ತೀವಿ. ಅದಕ್ಕಿಂತ ನಾವು ಬಂದಿದ್ದನ್ನ ಧೈರ್ಯವಾಗಿ ಎದುರಿಸಿ, ಆ ಒಂದು ಶಕ್ತಿ ಕೊಡಪ್ಪ, ಕೊಟ್ಟಿದ್ಯಾ ಕಷ್ಟ ಆಯಿತು, ಆದರೆ ಅದನ್ನು ಎದುರಿಸೋ ಅಂಥ ಶಕ್ತಿ ಕೊಡು ನಮಗೆ ಅಂತ ಕೇಳ್ಕೋಬೇಕೇ ಹೊರತು, ಅದು ಬಿಟ್ಟು ಜೀವನನೇ ಅಂತ್ಯ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ನೀವು ಇನ್ನೂ ಕರ್ಮ ಅನ್ನೋದು ಕಟ್ಕೊಳ್ತೀರ. ಕೆಲವು ಹೇಳ್ತಾ ಇರ್ತೀವಲ್ವ ನೋಡಿ, ಮಾಮೂಲಿಯಾಗಿ ಹೇಳ್ತೀವಿ, ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅದೇ ರೀತಿ ಈ ಜನ್ಮದಲ್ಲೂ ಕೂಡ ನೀವು ಈ ಒಂದು ಕಷ್ಟನ, ಈ ಒಂದು ಆತ್ರ ನಿರ್ಧಾರ ತಗೊಂಡು ಏನೋ ಒಂದು ತೊಂದರೆ ಮಾಡಿಕೊಂಡಾಗ ಮತ್ತೆ ಮುಂದಿನ ಜನ್ಮದಲ್ಲಿ ಕೂಡ ಅದೇ ನೀವು ಅದರ 10ರಷ್ಟು ಕೂಡ ನೀವು ಕಷ್ಟಪಡಬೇಕಾಗುತ್ತೆ. ಅದು ಮನುಷ್ಯ ಆಗಿರಬೇಕು, ಪ್ರಾಣಿ ಆಗಿರ್ಬೋದು, ಯಾವುದೋ ಒಂದು ಆದಾಗ ಅದು 10ರಷ್ಟು ನೀವು ನೋವು ಪಡಬೇಕಾಗತ್ತೆ. ಹಾಗಾಗಿ ಯಾವುದೇ ಸಾವೇ ಎಲ್ಲದಕ್ಕೂ ಒಂದು ಪರಿಹಾರ ಅಲ್ಲ. ಯಾಕೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ, ಎಷ್ಟೋ ಒಂದು ಒಳ್ಳೊಳ್ಳೆ ಸಂಸಾರಗಳು ಇದು ಚಿಕ್ಕ ಚಿಕ್ಕ ಪುಟ್ಟು ಒಂದು ಇದಕ್ಕೆಲ್ಲ ಒಂದು ಜೀವನ ಅಂತ್ಯ ಮಾಡ್ಕೊಳ್ಳೋದು, ಮಕ್ಕಳು ಮರಿನೆಲ್ಲ ಸಾಯಿಸ್ಬಿಡೋದು. ಪಾಪ ಭೂಮಿಗೆ ಅವ್ರಿಗೆ ಏನು ಅಂತಲೇ ಗೊತ್ತಿಲ್ಲ, ಪ್ರಪಂಚ ಅಂದರೆ ಏನು ಅಂತ ನೋಡೋಕ್ಕೆ ಮುಂಚೆನೇ ಅವ್ರನ್ನ ಅಂತ್ಯ ಮಾಡ್ತಾಯಿದ್ದಾರೆ. ಇದೆಲ್ಲ ಮಾಡಬಾರ್ದು. ಅದನ್ನು ಆ ಕೊಲ್ಲೋ ಹಕ್ಕು ನಮಗಿಲ್ಲ.
ಅವ್ರನ್ನ ಬದುಕ್ಸೋಕೋ ಹಕ್ಕು ನಮಗಿಲ್ಲ ಅಂದರೆ ಅವ್ರನ್ನ ಕೊಲ್ಲೋ ಹಕ್ಕು ಕೂಡ ನಮಗಿರೋದಿಲ್ಲ. ಅಂಥ ಒಂದು ಸಮಯ ಇದ್ದಾಗ ಈ ಒಂದು ಮಂತ್ರಗಳನ್ನ ನೀವು ಜಪ ಮಾಡ್ಬೋದು. ಏನೂ ಇಲ್ಲ, ಇದಕ್ಕೆ ಯಾವುದೇ ರೀತಿ ಖರ್ಚಿಲ್ಲ. ಯಾಕೆ ಇಂಥದ್ದೆಲ್ಲ ಯಾವುದೂ ಕೊಡೋದಿಲ್ಲ. ನನಗೆ ಒಬ್ಬರು ಹೇಳಿದರು, ನನಗೆ ಪ್ರತ್ಯಂಗಿರದು ಒಂದು ಕೊಡಿ ಅಂತ. ನಾನು ಸಾಕಷ್ಟು ಆಗಲೇ ಪ್ರತ್ಯಂಗಿರದು ಕೊಟ್ಟಿದ್ದೀನಿ, ನೀವು ನೋಡಿಲ್ಲ ಅನಿಸುತ್ತೆ. ಸ್ವಲ್ಪ ಹಿಂದೆ ಹೋದರೆ ನಾನು ಮಾಡಿರೋವಂಥ ಎಲ್ಲ ವೀಡಿಯೋಗಳು ಕೂಡ ನಿಮ್ಗೆ ಸಿಗುತ್ತೆ. ನೀವು ಅದನ್ನು ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ಖಂಡಿತ ಪ್ಲೇಲಿಸ್ಟ್ಗೆ ಹೋದಾಗ ಎಲ್ಲ ರೀತಿಯ ಒಂದು ಇದು ಕೂಡ ನಿಮಗೆ ಸಿಗುತ್ತೆ. ಇದು ಕೂಡ ಅದೇ ರೀತಿ ಪ್ರತ್ಯಂಗಿರದೇ. ಇದು ಕೂಡ ಪ್ರತ್ಯಂಗಿರ ವನದುರ್ಗ ಮಂತ್ರಗಳು ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಇದು ನಾನಾ ರೀತಿಯ ದುರ್ಗೆನೇ ಎಲ್ಲ ರೂಪ ಇರೋದರಿಂದ ಇಲ್ಲಿ ಎಲ್ಲ ರೀತಿಲೂ ಆಗ್ನೇಯಾಸ್ತ್ರ ಅಂತ ಬರ್ತಂದರೆ ಕೊನೆಯದಾಗಿ ಹೇಳ್ತಲ್ಲ, ಒಂದು ಯುದ್ಧ ಮಾಡಬೇಕಾದ್ರೆ ಆಗ್ನೇಯಾಸ್ತ್ರ ಬಿಡು ಕೊನೆ ಇದು ಅಂತ ಹೇಳ್ತಾ, ಆ ರೀತಿ ನಿಮ್ಮ ಕಷ್ಟಗಳಿಗೆ ಇದು ಕೊನೆಯ ಅಸ್ತ್ರ. ಇದು ಅಂದರೆ ಇದನ್ನು ನ್ಯಾಯ ರೀತಿಯಲ್ಲಿ ಇದ್ದಾಗ ಮಾತ್ರ ಮಾಡಬೇಕು. ನೀವು ಯಾರಿಗೋ ಮೋಸ ಮಾಡಿ ಅವರು ನಿಮಗೆ ತೊಂದರೆ ಕೊಟ್ಟಾಗ ಮಾಡಿದಾಗ ಏನಾಗುತ್ತೆ, ನೀವು ಮಾಡಿದ್ನ ಅವ್ರಿಗೆ ತೊಂದರೆ ಕೊಟ್ಟು ಅದಕ್ಕೆ ನೀವು ಅನುಭವಿಸ್ತಾ ಇದ್ದೀರಾ, ಆ ಕರ್ಮನೆಲ್ಲ ಅನುಭವಿಸ್ತಿದ್ದೀರ. ಆ ರೀತಿ ಅಲ್ಲ, ಸುಮ್ಮನೆ ಏನೋ ಒಂದು ಜೀವನದಲ್ಲಿ ಈ ರೀತಿ ಯಾವುದೋ ಜನ್ಮದ ಕರ್ಮ ಅಂತ ಅಂದಾಗ ನಮ್ಮದು ಕೊನೆಗಾಲ ಇನ್ನು ಆಗಲ್ಲ, ನಮ್ಮ ಕೈಯಲ್ಲಿ ನಾವಿನ್ನು ಜೀವನ ಸಾಕ್ಸೋಕ್ಕಾಗಲ್ಲ ಅಂತ ಆ ಒಂದು ಏನೋ ಒಂದು ಕೆಟ್ಟದ್ದು ಒಂದು ಯೋಚನೆ ಬರುತ್ತೆ ನೋಡಿ. ಆ ಕ್ಷಣ ಒಂದು ಬಿಟ್ಟು ಇದನ್ನು ಆ ಸಮಯಕ್ಕೆ ಇದನ್ನು ಒಂದು ಈ ಮಂತ್ರನ ಹೇಳ್ಕೊಳ್ಳಿ. ನೋಡಿ ಮತ್ತೆ ನಿಮ್ಮ ಒಂದು ಜೀವನ ಬರಡಾಗೋಯ್ತು, ಗಿಡ ಇನ್ನು ಮುರಿದು ಬಿದ್ದೋಗ್ತಾ ಇದೆ, ಅದರಲ್ಲಿ ಏನೂ ಇಲ್ಲ ಅಂದಾಗ ಮತ್ತೆ ಆ ಒಂದು ಮರದಲ್ಲಿ ಚಿಗುರು ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಅಪರೂಪವಾದಂಥ ಇದು ಒಂದು ಅನುಲೋಮ ವಿಲೋಮ ಅನ್ನೋದು. ವಿಲೋಮ ಇಲ್ಲಿ ಕೊಡ್ತಾ ಇಲ್ಲ ನಾನು, ಅನುಲೋಮ ಮಾತ್ರ ಕೊಡ್ತಾ ಇದ್ದೀನಿ. ಯಾಕೆಂದರೆ ಸಾಮಾನ್ಯ ಜನಗಿದು ಅನುಲೋಮ ವಿಲೋಮ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಇದನ್ನು ನಾನು ಈ ರೀತಿ ಕೊನೆಯದ ಹಂತಕ್ಕೆ ಬಂದಿದ್ದೀನಿ ನಾವು ಅಂದವ್ರಿಗೆ ಮಾತ್ರ ಈ ಒಂದು ಮಂತ್ರನ ಹೇಳಿಕೊಂಡು ಜೀವನನ ಮತ್ತೆ ನೀವು ಒಂದು ಎದ್ದು ಕೂತ್ಕೊಂಡು ಮುಂದಕ್ಕೆ ನಡಿಬೋದು. ಜೀವನ ಸಾವು ಒಂದೇ ಅಲ್ಲ, ಕಾರಣ ಅಲ್ಲ. ಅದನ್ನು ಎದುರಿಸಿ ನಿಂತ್ಕೊಂಡವನೇ ಅಲ್ಲಿ ಒಬ್ಬ ಮನುಷ್ಯ ಆಗ್ತಾನೆ. ಮತ್ತು ಅವನು ಅದನ್ನು ಶಕ್ತಿವಂತ, ಮುಂದಕ್ಕೆ ಎಂಥ ಕಷ್ಟ ಬಂದರೂ ಅವಾಗ ಅವನು ಜಯಿಸ್ತಾನೆ. ಈ ಚಿಕ್ಕ ಪುಟ್ಟದಕ್ಕೆಲ್ಲ ಇರೋ ತಕ್ಷಣಕ್ಕೆ ಹೋಗಿ ಜೀವನ ಅಂತ್ಯ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಯಾಕೆಂದರೆ ನನಗೆ 1-2-3 ಕಾಲ ಇದೇ ರೀತಿ ಬಂತು. ಈ ರೀತಿ ಏನೋ ಚಿಕ್ಕದಾಗಿ ಏನೋ ಒಂದು ತೊಂದರೆ ಆಗಿ ಇವತ್ತು ಆ ಒಂದು ಸಂಸಾರನೇ ತೊಂದರೆ ಆಗಿ ಅವರು ಈ ಥರ ಇಲ್ಲವೇ ಇಲ್ಲ ಅನ್ನೋ ಥರ ಎಲ್ಲ ಬಂದು ಕೇಳಿದಾಗ ಭಾಳ ಬೇಜಾರಾಯಿತು. ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ. ಅದನ್ನು ಈಜಿ ದಡ ಸೇರೋನು ಮಾತ್ರನೇ ಮನುಷ್ಯ ಆಗ್ತಾನೆ. ನಮ್ಮ ಕೈಲಿ ಆಗಲ್ಲ ಅಂದರೆ ಮುಳುಗೋದ್ರೆ ಮುಳುಗೋಗ್ತೀವಿ ಅಷ್ಟೇ. ಅದಕ್ಕೆ ಬದಲು ನೀವು ಕೂತ್ಕೊಂಡು ಇಂಥ ಒಂದು ದೇವಿ ಜ್ಞಾನನೋ ನಮ್ಗೆ ಇದರಿಂದ ಆಚೆ ತೊಗೊಂಬ ತಾಯಿ, ನಮ್ಮಲ್ಲಿ ಈ ಕಷ್ಟ ಏನಕ್ಕೆ ಕೊಟ್ಟಿದ್ಯಾ, ಅದನ್ನು ಎದುರಿಸೋ ಶಕ್ತಿ ಆದರೂ ನಮಗೆ ಕೊಡು ಅಂತ ನೀವು ಕೇಳಿಕೊಂಡು ಈ ಮಂತ್ರನ ನೀವು ಹೇಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಹೊಸ ಕಾಂತಿ ಬಂದು ಒಂದು ಹೊಸ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತೆ. ವೀಕ್ಷಕರೇ, ಅದಕ್ಕಾಗಿ ನಾನು ಇವತ್ತು ಕೊಟ್ಟೆ. ಯಾಕೆ ನನಗೆ ಒಂದು ಅವರು ಮಾತಾಡಿದಾಗ ಇವತ್ತು ನನಗೆ ಒಂದು ವಿಡಿಯೋ ಮಾಡೋ ಮೂಡೇ ಇರಲಿಲ್ಲ. ಮನಸ್ಸು ಅಷ್ಟು ಬೇಜಾರಾಯಿತು. ಅದು ಒಂದು ವಿಚಿತ್ರವಾದ ಕಥೆ ಅವ್ರದ್ದು ಕೇಳಿ ನನ್ನ ಮನಸ್ಸಿಗೆ ಭಾಳ ಬೇಜಾರಾಯಿತು. ಹಂಗಾಗಿ ಇಂಥ ಒಂದು ಕೆಟ್ಟ ಆಲೋಚನೆ ತೊಗೊಂಬರಬೇಡಿ, ನಿಮ್ಮ ಮನಸ್ಸಿಗೆ ತೊಗೊಳ್ಳೇಬೇಡಿ. ಆ ಕ್ಷಣಕ್ಕೆ ಏನು ಮಾಡ್ತೀರಾ, ನೀವು ಕೂತ್ಕೊಳ್ಳಿ, ಈ ರೀತಿ ಕೂತ್ಕೊಂಡು ಇಂಥ ಮಂತ್ರಗಳನ್ನ ಹೇಳ್ಕೊಂಡಾಗ ನಿಮಗೆ ಅಲ್ಲಿ ಆಗ್ನೇಯಾಸ್ತ್ರ, ಅದು ಕೆಟ್ಟದ್ದು ಏನಿರುತ್ತೋ ಅದು ಈ ಆಗ್ನೇಯಾಸ್ತ್ರ ಅದನ್ನು ಸುಟ್ಟು ಭಸ್ಮ ಮಾಡುತ್ತೆ. ಅಂಥದಕ್ಕಾಗಿ ಈ ಒಂದು ಮಂತ್ರ ಅಂಥದನ್ನ, ಯಾಕೆಂದರೆ ಪ್ರತಿಯೊಬ್ಬರ ಮೇಲೆ ಒಂದಲ್ಲ ಒಂದೇ ರೀತಿ ಇರುತ್ತೆ ಅಂತೇನು ಹೇಳಿಲ್ಲ. ಕೆಲವ್ರಿಗೆ ಹಣಕಾಸು ಸಮಸ್ಯೆ ಆದರೆ ಕೆಲವ್ರಿಗೆ ಹಣಕಾಸು ಇರುತ್ತೆ, ಆರೋಗ್ಯ ಸಮಸ್ಯೆ ಇರಲ್ಲ. ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರಲ್ಲ, ಹಣಕಾಸು ಇರುತ್ತೆ. ಹಿಂಗೆ ನಾನಾ ರೀತಿ. ಕೆಲವ್ರಿಗೆ ಮನೆ ನೆಮ್ಮದಿ ಇರಲ್ಲ, ಮಕ್ಕಳ ಯೋಚನೆ, ಮನೇಲಿ ಯಾವುದ್ಯಾವುದೋ ಒಂದೊಂದು ರೀತಿಲಿ ದೇವರೆಲ್ಲ ಕೊಟ್ಟು ಯಾವುದೋ ಒಂದು ಕಿತ್ಕೊಂಡಿರ್ತಾನೆ. ಯಾಕೆ ಅಂದರೆ ಎಲ್ಲ ಕೊಟ್ಬಿಟ್ರೆ ಮನುಷ್ಯನ ಹಿಡಿಯೋಕ್ಕಾಗಲ್ಲ ಇವರೇ. ಹಾಗಾಗಿ ಏನು ಮಾಡ್ತಾನೆ, ನಿನಗೆ ಒಂದು ಸಣ್ಣದಾಗಿ ಎಲ್ಲೋ ಪೆಟ್ಟು ಕೊಡ್ತೀನಿ, ನನ್ನನ್ನು ನೆನೆಸ್ಕೊತಾನೆ ಇರು ನೀನು, ನಿನಗೆಲ್ಲ ಕೊಟ್ಬಿಟ್ರೆ ನಮ್ಮ ಯಾರು ಅಂತ ಕೂಡ ನೀವು ತಿರುಗಿ ನೋಡ. ಯಾಕೆಂದರೆ ಈಗಿರೋದು ನಡೀತಿರೋದೇ ಹಂಗೆ. ಎಷ್ಟೇ ಸಹಾಯ ಮಾಡು, ಸಹಾಯ ತಗೊಳ್ಳೋ ತನಕ ಮಾತ್ರ ನೀವು ಇಂಥವ್ರು ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತಾರೆ. ಅದೇ ಅವ್ರ ಕಡೆಯಿಂದ ಸ್ವಲ್ಪ ನಿಂತೋಯ್ತು ಅಂದಾಗ ಅವ್ರನ್ನ ಯಾವ ಇದಕ್ಕೂ ತಿರುಗಿ ನೋಡೋದಿಲ್ಲ. ಹಾಗಾಗಿ ಆ ರೀತಿ ಇರೋವಂಥವ್ರಿಗೆ ಅದೆಲ್ಲ ಬಿಟ್ಟು ಬಿಸಾಕ್ಬಿಟ್ಟು ನಿಮ್ಮ ಕಷ್ಟ ಪರಿಹಾರ ಮಾಡಿಕೊಡು. ನಮ್ಮ ಒಂದು ಸ್ಥಿತಿ ಈ ರೀತಿ ಬಂದಿದೆಯಪ್ಪ, ನಮ್ಮ ಜೀವನಕ್ಕೆ ಇನ್ನು ಬೇಡ ಅನ್ನೋ ಟೈಮಲ್ಲಿ ಇಂಥ ಒಂದು ಆಗ್ನೇಯಾಸ್ತ್ರನ ಪ್ರಯೋಗ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ಇದು ನಿಮಗೆ ನಿಜವಾಗ್ಲೂ ಇವತ್ತಿನ ವಿಡಿಯೋ ನಿಮಗೆ ಭಾಳ ಒಂದು ಕೆಲಸಕ್ಕೆ ಬರುತ್ತೆ. ಇದನ್ನು ಎಲ್ಲರಿಗೂ ಮುಂದೆ ಬರೋ ಅಂಥದ್ದನ್ನ ಈಗ ಕೂಡ ತಡಿಬೋದು, ಮುಂದೆ ಬರ್ಬೋದು.
ಅದನ್ನು ಯಾಕೆ ಈಗಲಿಂದನೇ ಇದನ್ನು ಶುರು ಮಾಡ್ಕೊಳ್ಳಿ. ಈ ಮಂತ್ರಗಳು ಹೇಳ್ಕೊಂಡಾಗ ನಿಮಗೆ ಯಾವುದೇ ರೀತಿ ಅಂಥ ಕಷ್ಟಗಳು ಬರೋದಿಲ್ಲ. ಮತ್ತು ಯಾವುದೇ ರೀತಿ ಈ ಮಾಟ ಮಂತ್ರ ತಂತ್ರಗಳು ಅಂತ ಏನು ಹೇಳ್ತಾರೆ, ಇದು ನಾನು ಮೊದಲೇ ಆಗ್ನೇಯಾಸ್ತ್ರ ಅಂತ ಮಂತ್ರಗಳಿಗೆಲ್ಲ ಇದು ಆಗ್ನೇಯ ಸುಟ್ಟು ಬಿಸಾಕ್ಬಿಡುತ್ತೆ, ತಿರ್ಕೊಂಡು ಅವನಿಗೆ ಹೊಡೆದು ಅವನೇ ಸುಟ್ಟಾಕ್ಬಿಡುತ್ತೆ. ಇದು ಅಂಥ ಅದ್ಭುತವಾದಂಥ ಒಂದು ಈ ಮಂತ್ರಗಳಿವು. ಈ ಮಂತ್ರನ ನೀವು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಒಳ್ಳೆಯ ಆಲೋಚನೆ ಮಾಡಿ ಹಾಗಾಗಿ ನಿಮಗೆ ಅದು ಕೂಡ ಒಳ್ಳೆಯದೇ ನಿಮಗೆ ದಾರಿ ತೋರಿಸೋದು. ನೀವು ಕೆಟ್ಟದ್ದು ಯೋಚನೆ ಮಾಡೋದು ಕೆಟ್ಟದ್ದೇ ಬರುತ್ತೆ. ಹಾಗಾಗಿ ಆ ಕೆಟ್ಟದನ್ನ ಒಡೆದು ಬಿಸಾಕಿ ಒಳ್ಳೆಯದನ್ನು ತೊಗೊಂಡು ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.